1597 ಜನವರಿ 19ರಂದು ಭಾರತದ ಸಿಂಹ ಮಹಾರಾಣಾ ಪ್ರತಾಪ್ ರಾಜಸ್ಥಾನದ ಚಾವಂದ್ನಲ್ಲಿ ಕೊನೆಯುಸಿರೆಳೆದರು. ಚಾವಂದ್ ಮಹಾರಾಣಾ ಪ್ರತಾಪ್ ಆಳ್ವಿಕೆ ನಡೆಸಿದ್ದ ಮೇವಾರದ ಕೊನೆಯ ರಾಜಧಾನಿಯಾಗಿತ್ತು. ಮಹಾರಾಣಾ ಪ್ರತಾಪ್ 1540ರ ಮೇ 9ರಂದು ರಾಜಸ್ಥಾನದ ಮೇವಾರದಲ್ಲಿ ಜನಿಸಿದರು. ರಜಪೂತ ರಾಜಮನೆತನದಲ್ಲಿ ಜನಿಸಿದ ಮಹಾರಾಣಾ ಪ್ರತಾಪ್ ಎರಡನೇ ಉದಯ ಸಿಂಗ್ ಮತ್ತು ಮಹಾರಾಣಿ ಜಯವಂತಬಾಯಿಯ ಹಿರಿಯ ಮಗ. ಮಹಾರಾಣಾ ಪ್ರತಾಪ್ ಮೊಘಲರ ಪುನರಾವರ್ತಿತ ದಾಳಿಯಿಂದ ಮೇವಾರವನ್ನು ರಕ್ಷಿಸಿದ್ದರು. ಅವರು ತನ್ನ ಕೊನೆಯ ಕ್ಷಣದವರೆಗೂ ಯಾರ ಮುಂದೆಯೂ ತಲೆಬಾಗಿರಲಿಲ್ಲ. ಅಕ್ಬರ್ ಮಹಾರಾಣಾ ಪ್ರತಾಪ್ರನ್ನು ಬಗ್ಗು ಬಡಿಯಲು ಹಲವು ಬಾರಿ ಪ್ರಯತ್ನಿಸಿದರೂ ಪ್ರತಿ ಬಾರಿಯೂ ವಿಫಲನಾಗಿದ್ದ. 1576ರಲ್ಲಿ ಹಲ್ದಿ ಘಾಟಿಯಲ್ಲಿ ಮಹಾರಾಣಾ ಪ್ರತಾಪ್ ಮತ್ತು ಅಕ್ಬರ್ ನಡುವೆ ಭೀಕರ ಯುದ್ಧ ನಡೆಯಿತು. ಮಹಾರಾಣಾ ಪ್ರತಾಪ್ ಅಕ್ಬರನ 85,000 ಸೈನಿಕರ ಬೃಹತ್ ಸೈನ್ಯದ ವಿರುದ್ಧ ತನ್ನ 20,000 ಸೈನಿಕರ ಶಕ್ತಿ ಮತ್ತು ಸೀಮಿತ ಸಂಪನ್ಮೂಲಗಳೊಂದಿಗೆ ಸ್ವರಾಜ್ಯಕ್ಕಾಗಿ ಹಲವು ವರ್ಷಗಳ ಕಾಲ ಹೋರಾಡಿದರು. ಮಹಾರಾಣಾ ಪ್ರತಾಪ್ ಅವರ ಶೌರ್ಯ, ತ್ಯಾಗ ಮತ್ತು ಸಂಕಲ್ಪಕ್ಕಾಗಿ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. 1990ರ ಜನವರಿ 19ರ ರಾತ್ರಿ ಜಮ್ಮು ಮತ್ತು ಕಾಶ್ಮೀರದ ಬೀದಿಗಳಲ್ಲಿ ರಲೀವ್, ಗಲೀವ್, ಚಲೀವ್, ನಾರಾಯೆ ತಕ್ಬೀರ್, ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಗಳು ಇದ್ದಕ್ಕಿದ್ದಂತೆ ಕೇಳಿಬರಲಾರಂಭಿಸಿದ್ದವು. ಇದರ ಅರ್ಥ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿ ಮತ್ತು ನಮ್ಮೊಂದಿಗೆ ಸೇರಿಕೊಳ್ಳಿ, ಅಥವಾ ಸಾಯಿರಿ ಅಥವಾ ಓಡಿ ಹೋಗಿ ಎಂದು. ಈ ಘೋಷಣೆಗಳು ಕಾಶ್ಮೀರಿ ಹಿಂದೂಗಳಿಗೆ ನೇರ ಬೆದರಿಕೆಯಾಗಿತ್ತು. ಪರಿಣಾಮವಾಗಿ ಭಯಭೀತರಾದ ಕಾಶ್ಮೀರಿ ಪಂಡಿತರು ತಮ್ಮ ಮನೆಗಳನ್ನು ತೊರೆದು ಕಣಿವೆಯಿಂದ ಓಡಿ ಹೋಗಬೇಕಾಯಿತು. ಮರುದಿನ ಅಂದರೆ 1990ರ ಜನವರಿ 19ರಂದು ಹೆಚ್ಚಿನ ಸಂಖ್ಯೆಯ ಕಾಶ್ಮೀರಿ ಪಂಡಿತರು ಕಣಿವೆಯನ್ನು ತೊರೆಯಲು ಪ್ರಾರಂಭಿಸಿದಾಗ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಯಿತು. ಪಂಡಿತರು ಕಣಿವೆಯನ್ನು ತೊರೆಯಬೇಕು ಎಂದು ಮೂಲಭೂತವಾದಿಗಳು ಸಾರ್ವಜನಿಕವಾಗಿ ಘೋಷಿಸಿದ್ದರು. ಕಾಶ್ಮೀರಿ ಪಂಡಿತ್ ಸಂಘರ್ಷ ಸಮಿತಿಯ ಪ್ರಕಾರ 1990ರ ಜನವರಿಯಲ್ಲಿ ಕಣಿವೆಯೊಳಗೆ 75,343 ಕುಟುಂಬಗಳು ಇದ್ದವು. 1990 ಮತ್ತು 92ರ ನಡುವೆ 70,000ಕ್ಕೂ ಹೆಚ್ಚು ಕುಟುಂಬಗಳು ಕಣಿವೆಯನ್ನು ತೊರೆದವು. 1990 ಮತ್ತು 2011ರ ನಡುವೆ ಭಯೋತ್ಪಾದಕರು 399 ಕಾಶ್ಮೀರಿ ಪಂಡಿತರನ್ನು ಕೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. 1990ರಲ್ಲಿ ನಡೆದ ಈ ವಲಸೆಯನ್ನು ಕಣಿವೆಯಲ್ಲಿ ಪ್ರತಿ ವರ್ಷ ಮಹಾವಿನಾಶ್ ದಿವಸ್ ಎಂದು ಆಚರಿಸಲಾಗುತ್ತದೆ. ಈ ಘಟನೆ ನಡೆದು ಹಲವು ವರ್ಷಗಳು ಕಳೆದರೂ ಕಾಶ್ಮೀರಿ ಪಂಡಿತರ ಮೇಲಿನ ದೌರ್ಜನ್ಯವನ್ನು ದೇಶ ಮರೆತಿಲ್ಲ, ಮರೆಯಲು ಸಾಧ್ಯವೂ ಇಲ್ಲ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಂದರೆ NDRF ಅನ್ನು 2006ರ ಜನವರಿ 19ರಂದು ರಚಿಸಲಾಯಿತು. ಭೂಕಂಪವಾಗಲಿ, ಪ್ರವಾಹವಾಗಲಿ ಅಥವಾ ಇನ್ನಾವುದೇ ವಿಪತ್ತುಗಳಾಗಲಿ NDRF ಯೋಧರು ಯಾವುದೇ ಸಂದರ್ಭದಲ್ಲೂ ಪರಿಹಾರ ಕಾರ್ಯಕ್ಕಾಗಿ ಲಭ್ಯವಿರುತ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ NDRFನ 12 ಬೆಟಾಲಿಯನ್ಗಳಿವೆ ಮತ್ತು ಇದು ಸುರಕ್ಷಿತ ದೇಶವನ್ನು ನಿರ್ಮಿಸಲು ಕೆಲಸ ಮಾಡುವ 13,000 NDRF ಸಿಬ್ಬಂದಿಗಳನ್ನು ಒಳಗೊಂಡಿದೆ. ಕೇಂದ್ರ ಗೃಹ ಸಚಿವಾಲಯದ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿಯಲ್ಲಿ ಈ ವಿಶೇಷ ಪಡೆ ರಚಿಸಲಾಗಿದೆ. 2023ರವರೆಗಿನ ಮಾಹಿತಿಯ ಪ್ರಕಾರ NDRF ತನ್ನ 3,100 ಕಾರ್ಯಾಚರಣೆಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜೀವಗಳನ್ನು ಉಳಿಸಿದೆ ಮತ್ತು ವಿಪತ್ತುಗಳ ಸಮಯದಲ್ಲಿ 6.7 ಲಕ್ಷಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿದೆ. 1990ರ ಜನವರಿ 19ರಂದು ಆಚಾರ್ಯ ರಜನೀಶ್ ಎಂದು ಕರೆಯಲ್ಪಡುವ ಓಶೋ ಅವರು ಪುಣೆಯಲ್ಲಿರುವ ಅವರ ಆಶ್ರಮದಲ್ಲಿ ನಿಧನರಾದರು. ಓಶೋ ಒಬ್ಬ ತತ್ವಜ್ಞಾನಿ. ಓಶೋ ಅವರ ಜೀವನವು ಹೇಗೆ ವಿವಾದಗಳಿಂದ ಸುತ್ತುವರಿದಿದೆಯೋ ಅದೇ ರೀತಿಯಲ್ಲಿ ಅವರ ಸಾವು ಕೂಡ ವಿವಾದಗಳಿಂದಲೇ ಕೂಡಿತ್ತು. ಓಶೋ ಅತೀಂದ್ರಿಯ ಗುರು ಮತ್ತು ಆಧ್ಯಾತ್ಮಿಕ ಶಿಕ್ಷಕರಾಗಿ ವಿಶ್ವದಾದ್ಯಂತ ಖ್ಯಾತಿಯನ್ನು ಗಳಿಸಿದವರು. ಅಮೆರಿಕದಲ್ಲಿ ರಜನೀಶಪುರಂ ಎಂಬ ನಗರವನ್ನು ಸ್ಥಾಪಿಸಿದ್ದರು. ಅಮೆರಿಕನ್ ಸರ್ಕಾರವು ಓಶೋ ಅವರನ್ನು ಅನೇಕ ಪ್ರಕರಣಗಳಲ್ಲಿ ಬಂಧಿಸಿತ್ತು. ಓಶೋ 1985ರಲ್ಲಿ ಅಮೆರಿಕದಿಂದ ಭಾರತಕ್ಕೆ ಮರಳಿದರು. ಆಮೇಲೆ ಅವರು 5 ವರ್ಷಗಳ ನಂತರ ಅಂದರೆ 1990ರ ಜನವರಿ 19ರಂದು ನಿಧನರಾದರು. ಓಶೋ ಸಾವಿನ ಬಗ್ಗೆ ಹೇಳುವುದಾದರೆ ಅಮೆರಿಕ ಸರ್ಕಾರವು ಓಶೋ ಅವರಿಗೆ ಜೈಲಿನಲ್ಲಿ ಥಾಲಿಯಂ ಎಂಬ ನಿಧಾನ ವಿಷವನ್ನು ನೀಡಿತ್ತು ಎಂದು ಹೇಳಲಾಗುತ್ತದೆ. ಇದರಿಂದಾಗಿ ಅವರ ದೇಹ ಮತ್ತು ಅಂಗಗಳು ಕ್ರಮೇಣ ದುರ್ಬಲಗೊಳ್ಳಲು ಪ್ರಾರಂಭಿಸಿದ್ದವು ಮತ್ತು ಅವರು ನಿಧನರಾದರು. ಓಶೋ ಅವರ ಸಮಾಧಿಯ ಮೇಲೆ ಈ ರೀತಿ ಬರೆಯಲಾಗಿದೆ: ಹುಟ್ಟಿಲ್ಲ ಅಥವಾ ಸಾಯಲಿಲ್ಲ. 11 ಡಿಸೆಂಬರ್ 1931ರಿಂದ
19 ಜನವರಿ 1990ರವರೆಗೆ ಭೂಮಿಯ ಮೇಲೆ ಅವತರಿಸಿದ್ದರು ಎಂದು